ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಈಗಾಗಲೇ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದೀವಿ. ಒಂದು ದಿನ ಒಳಗೆ ತಪ್ತಾ ಇರ್ತದೆ, ತಪ್ಪಲೆ ಅನಿವಾರ್ಯ ಕಾರಣಗಳಿಂದಾಗೆ ಈಗ ಇನ್ನೊಂದಿಷ್ಟು ಮಾತಾಡಬೇಕು ಅಂತೇಳಿ. ವಿಶೇಷವಾಗಿ ನನಗೆ ಕುತೂಹಲ ಮೂಡಿದ್ದು ಧರ್ಮಸ್ಥಳ ನಮಗೆ ಭಾಳ ದೂರ, ಹೀಗಾಗಿ ಅಲ್ಲಿಯ ನಿಯರೆಸ್ಟ್ ನಮಗೆ ನ್ಯೂಸ್ ಬರೋದು ಭಾಳ ಕಷ್ಟ. ಒಂದು ಸಣ್ಣ ಯೂಟ್ಯೂಬ್ ಇರೋದ್ರಿಂದಾಗೆ ಅಲ್ಲಿ ರಿಪೋರ್ಟ್ ನೀಡುವುದು ಸಹಿತ ಅಷ್ಟೇ ಕಷ್ಟ. ಹೀಗಾಗಿ ಬೇರೆ ಬೇರೆ ಯೂಟ್ಯೂಬರಲ್ಲಿ ಅವ್ರು ಕೊಟ್ಟಂಥ ಆರೋಂಡಿಯವರಾಗಿರ್ಬೋದು, ನಮ್ಮ ರಾಂಪೇಜ್ ಅವರಾಗಿರ್ಬೋದು, ಅನೇಕ ನೋಡ್ತಾ ಇರ್ತೀವಿ ಮೇಲೆ. ಜೊತೆಗೆ ಇತ್ತೀಚೆಗೆ ನಮ್ಮ ಶಸ್ತ್ರ ಭಟ್ ಆಗಿರ್ಬೋದು, ಇನ್ನೂ ಕೆಲವೊಂದು ಜನ ಇದ್ದಾರೆ. ಅವರೆಲ್ಲರೂ ಒಳ್ಳೆಯ ಪ್ರಯತ್ನ ಮಾಡ್ತಾಯಿದ್ದಾರೆ. ಅಲ್ಲೇನು ನಡೀತಾ ಇದೆ ಅನ್ನೋದು ನಮ್ಗೆ ಇಡೀ ಉತ್ತರ ಕರ್ನಾಟಕದವ್ರಿಗೆ ಎಲ್ಲ ಕಡೆ ತಿಳಿಸುವಂಥ ಪ್ರಯತ್ನ ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದ್ರೆ ಮೇನ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಚರ್ಚೆನೇ ಇಲ್ಲ. ಏನಿದ್ರೂ ತರೋದು, ಹೆಗ್ಗಡೆಯವ್ರ ಪರ ಮಾತಾಡಿಸೋದು, ಈಗೇನು ಆರೋಪ ಮಾಡ್ತಿದ್ರೆ ಅವ್ರನ್ನ ಆರೋಪ ಮಾಡೋದು, ಇಷ್ಟು ನಡೀತಾ ಇರ್ತದೆ. ಈಗ ನೋಡ್ರಿ, ಚೆನ್ನೈನ ಕರೆಸ್ತಾರ, ಚೆನ್ನೈನ ಹೆಂಡ್ತಿನ ಕರೆಸ್ತಾರ, ಅವ್ರ ತಂಗಿನ ಕರೆಸ್ತಾರ, ಎನ್ಕ್ವೈರಿ ಮಾಡ್ತಾರೆ. ಇನ್ನು ಕೆಲವೊಂದು ದೊಡ್ಡ ಮೇನ್ ಮೀಡಿಯಾದೊಳಗೆ ಸ್ವತಃ ಕುಸುಮಾವತಿ ಅವ್ರನ್ನ ಕರೆಸ್ತಾರ, ಏನೇನೋ ಕೇಳ್ತಾರೆ. ಇದು ಮೀಡಿಯಾ ಟ್ರಯಲ್ ಮಾಡಿ ಡಿಸಿಷನ್ ತೊಗೊಳ್ತಾರೆ. ಇದರಿಂದಾಗಿ ಅದನ್ನು ಮುಚ್ಚಾಕೋ ಪ್ರಯತ್ನಗಳು ಭಾಳ ಅದು ಮೇನ್ ಮೀಡಿಯಾದಿಂದಾಗಿ. ಅಲ್ಲಿ ಸತ್ಯ ನಮಗೆ ಗೊತ್ತಾಗ್ತಾನೆ ಇರಲ್ಲ. ಇತ್ತೀಚೆಗೆ ಈ ನಮ್ಮ ಎಲ್ಲ ಹೆಚ್ಚು ಕಡಿಮೆ ಕೊಟ್ಟರು ರಾಂಪೇಜಿನಂತೆ ನಾವು ವಿಶೇಷವಾಗಿ ಭಾಳಷ್ಟು ನೋಡ್ತಾ ಇರ್ತೀವಿ. ಯಾಕಂದರೆ ಅಲ್ಲೇ ಇದ್ದಂಥವ್ರು ನಿಯರೆಸ್ಟ್ ಆ್ಯಂಡ್ ಡಿಯರೆಸ್ಟ್ ಆಫ್ ದಿ ಪ್ಲೇಸ್ ಆಫ್ ದಟ್ ಧರ್ಮಸ್ಥಳ. ಹೀಗಾಗಿ ಅವೆಲ್ಲ ರೈತರಲ್ಲಿ ಅಭ್ಯಾಸ ಮಾಡ್ತಾ ಹೋದಾಗ ಹೊಸ ಹೊಸ ವಿಷಯಗಳು ಬಂದಾಗ ಅದರಾಗೂ ಇತ್ತೀಚೆಗೆ ನಮ್ಮ ಸರ್ಕಾರ ಸಹಿತ ಒಂದಿಷ್ಟು ಒಳ್ಳೆಯ ನಿರ್ಧಾರ ತೆಗೆದುಕೊಂಡು SIT ನೇಮಿಸಿ. ಬಟ್ ದುರಂತ ಏನಪ್ಪ ಅಂದ್ರೆ SIT ಇವತ್ತು ತನ್ನ ಕೆಲಸ ಏನು ಮಾಡ್ಬೇಕಾಯ್ತು ಮಾಡ್ತಾ ಇಲ್ಲ ಅಂತೇಳಿ ಎಲ್ಲ ಬೆಳವಣಿಗೆಗಳು ನಮ್ಗೆ ಕಾಣ್ತಾ ಇದ್ದಾವೆ. ಯಾಕಂದ್ರೆ SIT ತನಿಖೆ ಮಾಡೋಕ್ಕೆ ಹೋಗ್ಯದದು. ಅಂಥ ಪ್ರಸಂಗದಲ್ಲ ತನಿಖೆ ಮಾಡೋ ಮುಂದೆ ಯಾರ ಮೇಲೆ ಆರೋಪ ಅದನ್ನು ಅವ್ರು ತನಿಖೆ ಮಾಡಬೇಕಲ್ಲ. ಈಗೆಲ್ಲ ಮಾಡಿದಂಥವ್ರೆಲ್ಲ ನಮ್ಮಲ್ಲೇ ಮುಖ್ಯವಾಗಿ ಅದರಲ್ಲೂ ಮುಖ್ಯ ತಿಮ್ರೋಡಿ ಅವ್ರದ್ದು, ಎರಡನೇದಾಗಿ ನಮ್ಮ ಮಟ್ಟಣ್ಣವರು, ಮೂರನೇದಾಗೆ ನಮ್ಮ ಜಯಂತ್ T ಅವರು, ಜೊತೆಗೆ ನಾಲ್ಕನೇದಾಗೆ ನಮ್ಮ ವಿಠ್ಠಲ್ ಗೌಡರು, ಇವ್ರು ಮೇನ್ ಇವರೆಲ್ಲ. ಯಾಕಂದ್ರೆ ಈ ಕುಟುಂಬಗಳಲ್ಲಿಯ ಸಮೀಪದೆಲ್ಲ ಆ ಹೆಗ್ಗಡೆಯವರ ದುರಾಡಳಿತವೋ ಮತ್ತೇನು ಎಲ್ಲ ನೋಡಿದವರು. ಇವರೆಲ್ಲದಿಂದ ಹೆಚ್ಚಿಗೆ ಅವ್ರ ಜೊತೆ ಇದ್ದಂಥ ಸೋಮನಾಥ್ ನಾಯ್ಕರು ಅವ್ರ ಮೇಲೆ ಬರ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ, ನಮ್ಗೆ ತಿಳಿಸ್ತಾ ಇರ್ತಾರೆ ಅಲ್ಲಿ ಪ್ರತಿಯೊಂದು ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಬಗ್ಗೆ. ಆಗ ನೋಡಿದಾಗ ಆಘಾತ ಆಗಿದ್ದು ನಾವೆಲ್ಲ, ಏನಪ್ಪ ಇದು ಧರ್ಮಸ್ಥಳದ ಬಗ್ಗೆ ನಾವು ಏನು ನಂಬ್ಕೊಂಡು ಹೋಗ್ತಾ ಇರ್ತೀವಿ, ಅಲ್ಲಿ ಇಂಥ ಜನ ಇದ್ದಾರಲ್ಲ ಅಂತೇಳಿ. ಸುಳ್ಳು ಇರ್ಬೋದು, ಆ ಮಾತು ಬೇರೆ, ಅವ್ರು ಆರೋಪ ಮಾಡೋ ಸುಳ್ಳು ಇರ್ಬೋದು. ಆದರೆ ಇಲ್ಲಿವರೆಗೆ ಆದಂಥ ಘಟನೆಗಳು ಸುಳ್ಳೇನು, ನಡೆದ ಘಟನೆಗಳು ಸುಳ್ಳೇನು ಅನ್ನುವಂಥ ಪ್ರಶ್ನೆ ಇವತ್ತು ನೋಡ್ತೇವೆ. ಹಾಗಾದ್ರೆ ಮಾಡಿದವ್ರು ಯಾರು? ನಾವು ಹೆಗ್ಗಡೆ ವಿರೋಧಿಯವರಂತೂ ಅಲ್ಲ. ಉತ್ತರ ಕನ್ನಡದ ನಮ್ಮ ಅವ್ರ ಮೇಲೆ ಭಾಳ ಪ್ರೀತಿ. ಅದರಲ್ಲೂ ಒಂದಿಷ್ಟು ಏನೋ ಬಡವರಿಗೆ ಸಾಲ ಕೊಡಿಸೋಂಥ ವ್ಯವಸ್ಥೆ ಮಾಡಿದ್ರು. ಮತ್ತು ಅಲ್ಲೇ ಅಪರಾಧ ಏನೋ ನಾವು ಕೇಳ್ತಾ ಇದ್ದೀವಿ ನಾವು. ಹೌದಪ್ಪ, ಅಲ್ಲಿ ಬೆಳೀತಿರ್ತಾರೆ, ಏನೋ ಒಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಡ್ಡಿ ರೇಟ್ ಏನು ಎಂತು ಅದನ್ನು ಅಭ್ಯಾಸ ಮಾಡಿದಾಗ ಇವರು ಒಂದು ದಂಧೆನ ಮಾಡಿದಾರಲ್ಲ ಅಂತೇಳಿ. ಮತ್ತು ಅಲ್ಲಿ ಯಾವುದೇ ಕಾಲೇಜ್ ಇರಲಿ ಏನೂ ಇರಲಿ, ನಾವೆಲ್ಲ ಬಂದು ರಿಪೋರ್ಟ್ ನೋಡಿದಾಗ ಅಲ್ಲಿ ಯಾವುದೂ ಬಡ ಮಕ್ಕಳಿಗೆ ಫ್ರೀ ಆಗಲಿ ಮತ್ತೇನಾಗಲಿ ಹಿಂದುಳಿದವ್ರಿಗೆ ಹೆಲ್ಪ್ ಮಾಡೋದು ಏನೂ ಇಲ್ಲ. ದುಡ್ಡಿದವ್ರು ಮಾತ್ರ ಕಲಿಯುವಂಥದ್ದು. ಒಳ್ಳೆಯ ವಿಷಯ ಕೊಡ್ತಿರ್ಬೋದು. ದವಾಖಾನೆಗಳನ್ನು ತೆಗೆದಿದ್ದಾರೆ. KR ಹೆಗ್ಗಡೆ ಅವ್ರದ್ದು ಏನೋ ಒಂದು ಹಾಸ್ಪಿಟ್ಲ್ ಮಾಡ್ಕೊಂಡಿದ್ದಾರೆ, ಅದು ಪ್ರೈವೇಟ್ ಹಾಸ್ಪಿಟ್ಲ್ಗಳು ಎಲ್ಲ ಮಾಡ್ಕೊಂಡು ಮಾಡಲಿ, ಲಾಭ ಮಾಡ್ಕೊಳ್ಳಿ ಬೇಡ ಅಂತಲ್ಲ. ಅದ್ರದ್ದು ಏನಪ್ಪ ಬೆನಿಫಿಟ್ಟು ಅಂದರೆ ಊಟ ಹಾಕ್ತಾರೆ ಮಧ್ಯಾಹ್ನ ಫ್ರೀ ಅಂತ ಬಂದಂಥವ್ರಿಗೆ, ಅದೊಂದು ನಾವು ನೋಡ್ಬೋದಾಗ್ಯದ. ಉಳಿದಂತೆ ಎಲ್ಲ ಚಾರ್ಜ್ ಆಗೇ ಆಗ್ತಿರ್ತದಲ್ಲ. ಮತ್ತು ಹೆಂಗೆ ಗೊತ್ತಿರ ಅದರಲ್ಲೂ ಅಲ್ಲಿ ಫ್ರೀ ಕೊಟ್ಟಿದ್ದಾರೆ ಅನ್ನೋದ್ರೊಳಗಾಗಿನ ಇನ್ನಷ್ಟು ವಿಷಯಗಳು ಬಂದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅನಾಥ ಶವಗಳು ಸಿಕ್ಕು, ಆ ಒಂದು ಏನಪ್ಪ ಗೆಸ್ಟ್ ಹೌಸ್ಗಳಲ್ಲೇ ಕೆಲವೊಂದಿಷ್ಟು ಏನೋ ಗೊತ್ತಿಲ್ಲದ ಶವಗಳು ಸಿಕ್ಕು, ಇವೆಲ್ಲೂ ಕೇಳ್ದೆ ಹೋದಾಗ ಇದೇನು ಹೆಂಗಾಯಿತು? ಯಾಕೆ ಅಲ್ಲಿ ಇದ್ದಂಥವ್ರು ತಮ್ಮ ID ಕೊಟ್ಟಿರಲಿಲ್ವಾ, ತಾವು ಯಾರಂತ ಹೇಳಿಲ್ವಾ, ಎಂತು ಏನು? ಮತ್ತು ಅನೇಕ ಹೆಣ್ಮಕ್ಳಿಗೆ ಸಾಲ ಸಾಯ್ತಾನೆ ಇದ್ದು. ಅದರಲ್ಲೂ ಮುಖ್ಯವಾಗಿ ಜಯಂತ್ T ಅವರು ಪಾಪ ಅನ್ಯಾಯಗೊಳ್ಳಂಥ ಕುಟುಂಬ ಅದು. ಅದೇ ಕಾಲಕ್ಕೆ ನಮ್ಮ ಕುಸುಮಲತಾ ಅವ್ರದ್ದು, ನಮ್ಮ ಸೌಜನ್ಯ ತಾಯಿ ಅವ್ರೆಲ್ಲ ಅನ್ಯಾಯಕ್ಕೊಳಗಾದವರು. ಅವ್ರನ್ನ ಇವತ್ತು ನಿಲ್ಲಿಸ್ಕೊಳ್ಳೋ ರೀತಿ ಆಗಿರ್ಬೋದು ಮತ್ತೇನಾಗಿರ್ಬೋದು ನೋಡಿದಾಗ ಆಘಾತ ಅನಿಸ್ತದೆ. ಸೌಜನ್ಯ ಮೇಲೆ ಆಗಿದ್ದ ದಾಳಿ ಸುಳ್ಳ, ಆ ಹೆಣ್ಣು ಮಗುವಿನ ಮೇಲೆ ಆದಂಥ ದಾಳಿ ಅದನ್ನು ಹೇಳೋದು ಮಾತಾಡೋದು ಸಹಿತ ಅದು ಏನಪ್ಪ ಅಸಹ್ಯ ಅನ್ನಿಸ್ತದೆ. ಇದರ ಬಗ್ಗೆ ಅದು ಸುಳ್ಳು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೌದು, ಇರಲಿಕ್ಕಿಲ್ಲ ಹೆಗ್ಗಡೆಯವ್ರು. ಹಾಗಾದ್ರೆ ಅವ್ರು ಯಾರು? ಇವರೇನು ದೂರದಾರರಪ್ಪ ಇದರಿಂದವರು.
ಸುಳ್ಳುಗಾರದಂತನೂ ನಾವು ಇಲ್ಲಂತಲ್ಲ, ಆದರೆ ಅವ್ರು ಮಾಡಿದಾರೇನು ಇದಕ್ಕೂ ಉತ್ತರ ಇಲ್ಲ. SIT ಹುಡುಕ್ಬೇಕಾಗಿತ್ತು ಇದನ್ನು. ಇಲ್ಲಿವರೆಗೆ SIT ಅದನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕೆಂತಂದ್ರೆ ಅದ್ರ ಮೇಲೆ ಸ್ವತಃ ನಮ್ಮ DK ಶಿವಕುಮಾರ್ ಅವರು ಯಾಕೋ ಏನು DK ಶಿವಕುಮಾರ್ ಅವರು ಕೆಲವೊಮ್ಮೆ ಭಾಳ ಬುದ್ಧಿವಂತರಂಗೆ ತಮ್ಮ ರಾಜಕೀಯ ವಿಷಯ ಬಂದಾಗ ಭಾಳ ಬುದ್ಧಿವಂತರು ಕಾಣ್ತಾರೆ ಅವರು. ಅಡ್ಡಿ ಇಲ್ಲಪ್ಪ, ಏನಿಲ್ಲ, ಅಣ್ಣ ತಮ್ಮ ಇಬ್ಬರ ಕಡೆ ಕರ್ನಾಟಕ ರಾಜಕೀಯದಲ್ಲಿ ಭಾಳ ಪ್ರಬಲ ಬೆಳೆದಾರೆ, ಸಾಕಷ್ಟು ಗಳಿಸ್ಕೊಂಡಾರೆ. ಹೆಂಗೂ ಗಳಿಸೋದು ಗಳಿಸೋದ ಬಗ್ಗೆ ಇಲ್ಲ, ಯಾಕಂದ್ರೆ ಈಗಾಗಲೇ ಹೋಗಿದ್ದಾರೆ, ನಾವು ತಿಳ್ಕೊಳ್ಳೋಣ ಅದು ಹೆಂಗೋ ಏನೋ ಅದು ಚರ್ಚೆ ಮಾಡೋ ಇನ್ನೊಂದು ಸಂದರ್ಭದಲ್ಲಿ ಮಾಡಿದ್ರೆ ಆಯ್ತು. ಅವರಾಯ್ತು, ನಮ್ಮ ಪರಮೇಶ್ವರನವರಾಯ್ತು, G. ಪರಮೇಶ್ವರ್ ಅವರಾಯ್ತು, ಇವರೆಲ್ಲರೂ ಏನು ತಿಳ್ಕೊಂಡಿದ್ದಾರೆ ಇದನ್ನು, ಇಷ್ಟೆಲ್ಲ ಬುದ್ಧಿವಂತರಿದ್ದಾರೆ, ಏನೆಲ್ಲ ಇದ್ದಾರೆ. ಅಲ್ಲಿ ದೋಷಗಳ ಬಗ್ಗೆ ಯಾಕೆ ಮಾತಾಡ್ತಾಯಿಲ್ಲ, ಯಾಕೆ ಹೇಳ್ತಾ ಇಲ್ಲ? ಅದರಲ್ಲೂ ನಿರ್ಮಲಾನಂದ ಸ್ವಾಮೀಜಿ ಅವ್ರ ಹೆಸರು ನನಗೆ ಬಂತು ಈ ಸಂದರ್ಭದಲ್ಲೇ. ಅವ್ರು ಯಾಕೆ ಇದ್ರ ಬಗ್ಗೆ ತಡೆ ಮಾಡೋದಕ್ಕೆ ಯಾಕೆ ಮಾತಾಡಲಿಲ್ಲ? ಅವ್ರ ಜೊತೆಗೆ ಅನೇಕ ಸ್ವಾಮೀಜಿಗಳು ಬಂದಲ್ಲಿ ಮಾತಾಡಿ ಹೋದರು. ಇವರು ಭಾರಿ ಅದರಲ್ಲೂ ಲಕ್ಷದ್ವೀಪೋತ್ಸವ ಮಾಡಿದಾಗ ಅನೇಕ ನಾವು ನೋಡ್ತಾ ಇದ್ದೀವಿ ಎಲ್ಲರೂ ಏನಾಯ್ತು ಅಂತೇಳಿ. ಮಾಡಪ್ಪ, ಅದೆಲ್ಲ ತಪ್ಪಿಲ್ಲ, ಆದ್ರೆ ಇವೆಲ್ಲ ನಡೀತಾ ಇರೋದು ಯಾಕೆ? ಇದಕ್ಕೆ ಉತ್ತರ ಬೇಕಾಗಿದೆ ನಮಗೆ ಧರ್ಮಸ್ಥಳದ ಬಗ್ಗೆ. ಯಾಕಂದ್ರೆ ದೀಪೋತ್ಸವ ಇವೆಲ್ಲ ನಡೆದ್ರೆ ಅದಕ್ಕೇನು ಬೆಲೆ ಬರ್ತದನ ಅಂತ ಇವಾಗ ಏನೋ ಹೇಳ್ಬೋದು. ಇವರೆಲ್ಲ ಅವ್ರ ಪರ ಇದ್ದಂಥವ್ರು, ಹೆಗ್ಗಡೆಯವ್ರ ಪರ ಇದ್ದಂಥವ್ರು ಅಥವಾ ಧರ್ಮಸ್ಥಳದ ಪರ ಇದ್ದವರು, ಇಲ್ಲ ಧರ್ಮದ ಹೆಸರು ಕೆಡಿಸ್ತಾ ಇದ್ದಾರೆ ಏನಂತ. ಇಲ್ಲಿ ಯಾರೋ ಆರೋಪ ಮಾಡೋರು ಮಂಜುನಾಥನ ಮೇಲೆ ಆರೋಪ ಇಲ್ಲ, ಅಲ್ಲಿಯ ಅಣ್ಣಪ್ಪ ಸ್ವಾಮಿ ಮೇಲೆ ಆರೋಪ ಇಲ್ಲ, ಅಲ್ಲಿ ಇರೋದು ಇಲ್ಲಿ ನಡೆದ ಘಟನೆಗಳ ಬಗ್ಗೆ ಈವನ್ ಹೆಗ್ಗಡೆಯವ್ರ ಮೇಲೂ ಆರೋಪ ಇಲ್ಲ. ಅವರು ಇದಕ್ಕೆ ಉತ್ತರ ಕೊಡ್ರಿ ಅಂತ ಬೆನ್ನತ್ತಿದ್ದಾರೆ. ಅವ್ರು ಕೊಡಬೇಕಲ್ಲ, ಅವ್ರು ಪ್ರಾಮಾಣಿಕಂದ್ರೆ ಯಾಕೆ ಕೊಡಬಾರ್ದು? ಯಾಕೆ ಕೊಡಲಿಕ್ಕೆ ಆಗ್ತಾಯಿಲ್ಲ? ಇವರು ಕೇಳುತ್ತಿರೋ ಪ್ರಶ್ನೆಗಳಿಗೆ ನೇರ ಉತ್ತರ ಹೇಳಬೇಕಾಗಿತ್ತು. ಬೇಡ, ಎನ್ಕ್ವೈರಿಗೆ ಬಂದು ಭೇಟಿ ಆಗಬೇಕಾಗಿತ್ತು. ಎನ್ಕ್ವೈರಿಗೆ ಬಂದು ತಪ್ಪಿಸ್ತಾ ಇದ್ದಾರೆ ಯಾಕೆ? ಮತ್ತು SIT ಅವ್ರು ಯಾಕೆ ಕರಿತಾ ಇಲ್ಲ? ಇವತ್ತು ಎದ್ದಂಥ ಪ್ರಮುಖ ಪ್ರಶ್ನೆ, ಇನ್ನೇನೋ ರಿಪೋರ್ಟ್ ಮುಗಿತು, ಕೊಡ್ತೀವಿ, ಮಾಡ್ತೀವಿ, ವರದಿ ಸಲ್ಲಿಸ್ತೇವೆ. ಏನು ವರದಿ ಸಲ್ಲಿಸ್ತೀರಿ? ಯಾರನ್ನ ಎನ್ಕ್ವೈರಿ ಮಾಡಿದ್ರೆ, ಅವ್ರು ಯಾರಾದ್ರು ನೋಡಿದ್ರೆ? ಬಟ್ ಇವರೋ ಸುಳ್ಳುಗಾರದಂತೆ ಈ ಕೇಸ್ ಮುಚ್ಚಾಕೋ ಪ್ರಯತ್ನ ಮಾಡ್ತಾಯಿದ್ದಾರೆ SIT ಅವರು. ಅದರಲ್ಲಿ 3 ಜನ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಅವ್ರನ್ನ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಜಯಂತ್ T ಅವರು. ಅಂದ್ರೆ ಅವ್ರ ಕಣ್ಣು ಮುಂದೆನ ಅವ್ರನ್ನ ನಮ್ಮ ಚಿನ್ನೈನ ಮೂಲಕ ಬಡಿಸುವಂಥದ್ದು, ಅವರ ಮಗಳ ಅಪ್ರಾಪ್ತ ವಯಸ್ಸಿನ ಬಾರಿಗೆ ತರಿಸಿ ಅವ್ರಿಗೆ ಬೆದರಿಸೋದು, ಮಾತಿ ಬಂದಾಗ ಬಾಯಿಗೆ ಬಂದಾಗ ಬೀಯೋದು, ಚಿಕ್ಕ ಕೆಂಪಮ್ಮ ಅನ್ನುವಂಥ ಸಾಕ್ಷಿ ಹೇಳಿಕ್ಕೆ ಬಂದಂಥವ್ರಿಗೆ ವಿಡಿಯೋ ಮುಂದೆ ಮಾಡೋದು ಒಂದು, ವಿಡಿಯೋ ಇಲ್ಲದೆ ಅದ್ರ ಹಿಂದೆ ಮತ್ತೊಂದು ರೀತಿ ದಬ್ಬಾಳಿಕೆ ಮಾಡುವಂಥದ್ದು, ಇವೆಲ್ಲ SIT ಮಾಡಿದಾಗ SIT ಮೇಲೆ ನಂಬಿಕೆ ಹೆಂಗೆ ಕೊಡ್ತದೆ ಹೇಳ್ರಿ? ಇದು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರಪ್ಪ ಇವರು, ಯೋಗ್ಯ ಹೊರತಾರ. ಈಗ ವರದಿ ಏನಂತ ಕೊಡ್ತಾ ಇದ್ದಾರೆ ಅವರು? ಯಾರು ಆರೋಪಿತ ಕೊಡ್ತಾ ಇದ್ದಾರೆ? ಯಾರು ಅಪರಾಧಿತ ಕೊಡ್ತಾ ಇದ್ದಾರೆ? ಇವರನ್ನ ದೂರದಾರನ ಅಪರಾಧಿನ, ದೂರದಾರನ ಆರೋಪಿಗಳ ಸುಳ್ಳು ಹೇಳಿದ್ರೆ ಹಾಗೆ ಸತ್ ಹುಡುಗಿಲ್ಲ ನಿಮಗೆ ಕೊಟ್ಟು ನಿಮ್ಮ ನೇಮಿಸಿದ್ದಕ್ಕಲ್ಲ SITಯನ್ನು. ಆದೇಶ ಸಹಿತ ಸ್ಪಷ್ಟ ಅದ. ಈ ಕಳೆದ 20 ವರ್ಷಗಳು ಏನಾದವಲ್ಲ ಅದ್ರ ಬಗ್ಗೆ ತನಿಖೆ ಆಗಲಿ ಅಂತೇಳಿ. ಏನು ತನಿಖೆ ಮಾಡಿದ್ರಿ 20 ವರ್ಷದ ತನಕ? ಅಲ್ಲಿ ಅನೇಕ ಪೊಲೀಸರಿಗೆ ಕರ್ಸ್ಕೊಂಡ್ರಿ, ಅವ್ರು ಮಾಡಿದ್ರಿ, ಎಲ್ಲ ಡಾಕ್ಯುಮೆಂಟ್ಸ್ ಮಾಡ್ಕೊಂಡ್ರಿ. ನಾಪತ್ತೆ ಆಗಿದ್ದಾತು, ಅನಾಥ ಆಯ್ತು, ಅಥವಾ ಜೊತೆಗೆ ಅಪರಿಚಿತ ಜನಗಳಾಗಿರ್ಬೋದು, ಎಷ್ಟೋ ವಿಷಯಗಳು ಬಂದವ. ಅದ್ರ ಬಗ್ಗೆ ಏನು ಕೊಡ್ತೀರಿ? ಇದರಿಂದ ಯಾರು ಕೊಡ್ತೀರಿ? ಇವರ ಸಾಕ್ಷಿದಾರ ಕೊಡ್ತೀರಾ? SIT ಇವತ್ತು ಒಂದು ಸ್ಪಷ್ಟ ತಿಳ್ಕೊಬೇಕಾಗಿದೆ. ಅಲ್ಲಿ ಏನು ನಡೆದಿ ಅದ್ರ ಕಾರ್ಯಕರ್ತರು ಯಾರು ನಮಗೇನು ಸ್ಪಷ್ಟ ಗೊತ್ತದ ಅದ್ರ ಬಗ್ಗೆ ಹೇಳಬೇಕಾಗಿದೆ. ಇವರೆಲ್ಲ ಆರೋಪ ಮಾಡುವವರು ಸುಳ್ಳುಗಾರರಾದ್ರೆ ಸತ್ಯ ಯಾವುದು? ಆರೋಪ ಮಾಡೋರು ಸುಳ್ಳುಗಾರಾದ್ರೆ ಸತ್ಯ ಯಾರು ಅನ್ನೋದನ್ನು. ಈ ಸುಳ್ಳುಗಾರನ ಮಾಡಿದಾರೆ ಇದನ್ನೆಲ್ಲ ನಾವು, ಅಥವಾ ಈ ದೂರದಾರರ ಇದನ್ನೆಲ್ಲ ಮಾಡಿದಾರೆ, ಅವ್ರಿಗೇನು ಇರ್ಷೆ ಅದ? ಅವ್ರ ಜೊತೆಗೆ ಅವ್ರ ಆಸ್ತಿ ಬರ್ತದ ಇವರಿಗೆ? ತಿಮ್ಮರೋಡಿಯವರಿಗೆ, ಹೆಗ್ಗಡೆಯವ್ರ ಆಸ್ತಿ ಬರ್ತದನ? ಮತ್ತೇನವ್ರಿಗೆ ಬರ್ತದನ? ಹೆಸರು ಕೆಡಿಸೋದು ಏನಾಗೋದು? ಅವ್ರು ಮೂಲತಃ ಹಿಂದುತ್ವವಾದಿಗಳು, ಪರಿಪೂರ್ಣ ಹಿಂದುತ್ವವಾದಿಗಳು. ಅವರೆಲ್ಲ ತಮ್ಮ ಧರ್ಮದ ಸ್ಥಳದ ಬಗ್ಗೆ ಹೆಸರು ಅವರ ಕೆಡಿಸ್ಕೊಳ್ತಾರೆ. ಇದನ್ನು ಸಹಿತ ಪ್ರಶ್ನೆ ಮಾಡಬೇಕಾಗಿದೆ ನಮ್ಮ ಮೇನ್ ಮೀಡಿಯಾ ನಂಬಿದ್ರೆ ಇವತ್ತು ಇವೆಲ್ಲ ಮುಚ್ಚಿ ಹೋಗ್ತಿದ್ದು ಏನೋ. ಅವರು ಸಹಿತ ಒಂದಷ್ಟು ವಿಚಾರ ಮಾಡಬೇಕಾಗಿದೆ. ಏನೋ ನಮಗೆ ಸಿಗ್ತದೆ, ಲಾಭ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಮುಚ್ಚಿ ಹಾಕೋದು ಎಲ್ಲಿವರಿಗೆ ಸರಿ ಅಂತ. ಯಾಕಂದ್ರೆ ಪತ್ರಿಕೋದ್ಯಮದ ಮೊದಲನೇ ಹೆಜ್ಜೆನ ಸತ್ಯ ಹೇಳುವಂಥದ್ದು. ಅಟ್ಲೀಸ್ಟ್ ಒಂದು 10% ಸತ್ಯ ಹೇಳ್ರಿ ಮಹಾಶಯರ. ಯಾಕಂದ್ರೆ ಬರೀ ಸುಳ್ಳು ಹೇಳೋದು, ನಿಮ್ಮ ಬದುಕಿಗೆ ನೀವು ಇನ್ನೊಬ್ಬರ ಬದುಕನ್ನು ಹಾಳು ಮಾಡುವಂಥ ನ್ಯೂಸ್ ಕೊಡುವಂಥವು ಏನದಲ್ಲ, ಇವೆಲ್ಲ ಮೇನ್ ಮೀಡಿಯಾ ನಿಜವಾಗಿಯೂ ಖತರ್ನಾಕ್. ಆ ಹೆಗ್ಗಡೆಯವ್ರಿಗಿಂತಲೂ ಖತರ್ನಾಕ್ ಇವರು. ಯಾಕಂದ್ರೆ ಹೆಗ್ಗಡೆಯವ್ರೇನೋ ಪಾಪ ಅವ್ರು ತಮ್ಮ ಸಾಮ್ರಾಜ್ಯ ಉಳಿಸೋವಾಗಿ ಉಳಿಸಿದ್ದಾರೆ, ಪಾಳೆಗಾರರು ಅವರು ತಮ್ಮ ಉಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಶಶಿಧರ್ ಭಟ್ ಅವರು ಸಹ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ಇದೆಲ್ಲ ನಾವು ಇವತ್ತು ನಿಮ್ಮ ಜೊತೆ ಏನೋ ಮಾತಾಡೋದಿದ್ರು ಅಲ್ಲಿ ರಿಪೋರ್ಟ್ಗಳು ಅದರ ಮೇಲೆ ಸತ್ಯಗಳು ಬಂದಾಗ, ಮತ್ತು ಅದಕ್ಕೆ ಅಲ್ಲಿ ಸುಳ್ಳು ಯಾರು ಸತ್ಯ ಅನ್ನೋದು ನಮಗೊಂದಿಷ್ಟು ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದ? ನಿಮಗೂ ಅನ್ನಿಸ್ತದಲ್ಲ ಇದು ಮಾತನ್ನ ಹೇಳಿದ್ದು. ಯಾಕಂದ್ರೆ ನಾವು ದೂರದಲ್ಲಿದ್ದಂಥವ್ರು, ಅದು ಯಾವುದೋ ಊರಲ್ಲೇ ಉತ್ತರ ಕರ್ನಾಟಕದ ಮೂಲೆಯಲ್ಲೇ ನಮಗೆ ಸುದ್ದಿಗಳು ಅಲ್ಲಿಂದ ಬರೋದು ನೋಡಿದಾಗ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವಂಥದ್ದು ಫುಲ್ ರಾಂಪೇಜ್ ಮತ್ತೊಮ್ಮೆ ತಿಳಿಸ್ತಾ ಇರ್ತಾರೆ ಆ ವ್ಯಕ್ತಿಯನ್ನು. ಭಾಳ ಸಾಹಸಿಗ ಅಂಥ ವ್ಯಕ್ತಿಗಳು ಬರಬೇಕು ನಮ್ಮ ಸಮಾಜದಲ್ಲ, ಎಲ್ಲ ಕಡೆ ಬರಬೇಕಂತವರು ಅಂದಾಗ ಈ ಸಮಾಜ ಒಂದು ಹೊಸ ರೂಪ ಪಡಿಬೋದು ಅಂತೇಳಿ. ಕೆಲವೊಂದು ಸಮಸ್ಯೆ ಇಲ್ಲ ಈ ದೇಶದಲ್ಲ, ಅದು ಮತ್ತೆ ಮುಂದೆ ಮಾತಾಡೋಣ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನೆನೆಸ್ಬಿಡ್ರಿ. S60 ನ್ಯೂಸ್ ಅಥವಾ ತೇಜ್ ತರ ಸತ್ಯದ ಕೈಗಿರಲಿ. ವಂದನೆಗಳು.